ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 6ನೇ ವಚನವನ್ನ ತೆಗೆದುಕೊಂಡಿದ್ದೆ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನ ಒಡೆಯುತ್ತಾನೆ ಎಂಬುದು. ಪ್ರಿಯರೇ, ಈ ವಾಕ್ಯ ಮುಂಚಾನೆ ಸಮಯದಲ್ಲಿ ದೇವರು ನಮ್ಮನ್ನ ಪ್ರೀತಿಸುವವನಾಗಿದ್ದ. ಎಲ್ಲಿ ಪ್ರೀತಿ ಹೆಚ್ಚಾಗಿರುತ್ತದೋ ಅಲ್ಲಿ ಶಿಕ್ಷೆ ಕೂಡ ಹೆಚ್ಚಾಗಿರುತ್ತದೆ ಆಗಿದೆ, ತಿದ್ದುವಿಕೆ ಹೆಚ್ಚಾಗಿರುವಂತದ್ದಾಗಿದೆ, ಗದರಿಸುವಿಕೆ ಹೆಚ್ಚುವಂತದ್ದಾಗಿದೆ. ಪ್ರಿಯ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, 2 ತಿಮೋಥಿ 3:16 ಕೂಡ ದೈವ ಪ್ರೇರಿತವಾದಂತ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಒಳಗಾಗಿದೆ ಎಂಬುದಾಗಿ. ಹಾಗಾಗಿ ದೇವರು ಉಪದೇಶ ಮಾಡುವಾಗ ನಾವು ಅದನ್ನು ಅನುಸರಿಸದೆ ಹೋದರೆ ತಿದ್ದುವಿಕೆ, ಶಿಕ್ಷೆ ಎಲ್ಲವೂ ಇರುವಂತದ್ದಾಗಿದೆ. ಈ ವಾಕ್ಯ ಹೇಳುವ ಹಾಗೆ ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸ್ತಾನೆಂಬುದಾಗಿ. ಹೌದು ಪ್ರಿಯರೇ, ಯಾವಾಗ ನಾವು ಕರ್ತ ನಮ್ಮನ್ನು ಪ್ರೀತಿಸ್ತಾನೋ, ದೇವರ ಮಾತಿಗೆ ನಾವು ವಿಧೇಯರಾಗುವುದಿಲ್ಲವೋ, ದೇವರ ವಾಕ್ಯವನ್ನು ನಾವು ಕೈಗೊಂಡು ನಡೆಯುವುದಿಲ್ಲವೋ, ಆಗ ಆತನು ನಮ್ಮನ್ನು ಶಿಕ್ಷಿಸ್ತಾನೆ, ನಮ್ಮನ್ನು ತಿದ್ದಿ ಮತ್ತೆ ಆ ಮಾರ್ಗಕ್ಕೆ ಬರುವುದಕ್ಕೆ ನಮ್ಮನ್ನು ಎಚ್ಚರಿಸುವವನಾಗಿದ್ದ. ಅದೇ 2ನೇದಾಗಿ ನಾವು ನೋಡ್ತೇವೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನ ಒಡೆಯುತ್ತಾನೆಂಬುದಾಗಿ. ದೇವರ ಬಳಿಗೆ ನಮ್ಮನ್ನ ಸೇರಿಸಿಕೊಳ್ಳಬೇಕಾದ್ರೆ ಆತ ನಮ್ಮನ್ನ ತಿದ್ದುವವನಾಗಿದ್ದಾನೆ, ಸರಿಪಡಿಸುವವನಾಗಿದ್ದಾನೆ. ಹೇಗೆ ಒಂದು ಚಿನ್ನ ಒಂದು ಆಭರಣವಾಗಿ ಮಾರ್ಪಡಬೇಕಾದ್ರೆ ಅದು ಪುಟಕ್ಕೆ ಹಾಕಲ್ಪಟ್ಟು ಅದು ಬೆಂಕಿಯಲ್ಲಿ ಕರಗಿ ಹದವಾದ ನಂತರ ಅದನ್ನ ತನ್ನ ಆಭರಣಕ್ಕೆ ಅದನ್ನ ಮಾರ್ಪಡಿಸಬೇಕಾದ್ರೆ ಅನೇಕ ಹಂತಗಳನ್ನ ದಾಟಿ ಹೋಗ್ತದೋ, ಹಾಗೆ ನಾವು ಕ್ರಿಸ್ತನ ಮಕ್ಕಳಾಗಿ ಹೋಗಬೇಕಾದ್ರೆ ಅನೇಕ ಹಂತಗಳನ್ನ ನಾವು ದಾಟಿ ಹೋಗ್ಬೇಕಾಗ್ತದೆ. ಅದರಿಂದ ದೇವರ ವಾಕ್ಯ ಹೇಳುವ ಹಾಗೆ ತಾನು ಪ್ರೀತಿಸುವವರನ್ನೇ ಆತನು ಶಿಕ್ಷಿಸ್ತಾನೆಂಬುದಾಗಿ. ಏಕೆಂದ್ರೆ ಆತನ ಹಾಗೆ ನಾವು ಆಗುವಂಥದ್ದು ಆತನಿಗೆ ಇಷ್ಟವಾಗಿದೆ. ಅದರಿಂದ ಅನೇಕ ಸಾರಿ ನಮ್ಮನ್ನು ತಿದ್ದುವವನಾಗಿದ್ದಾನೆ, ಅನೇಕ ಸಾರಿ ನಮ್ಮನ್ನು ಗದರಿಸುವವನಾಗಿದ್ದಾನೆ, ಅನೇಕ ಸಾರಿ ನಮ್ಮನ್ನು ಖಂಡಿಸುವವನಾಗಿದ್ದಾನೆ. ಅದರ ಮೂಲಕ ದೇವರ ಮಕ್ಕಳಾಗಿ ನಾವು ಮಾರ್ಪಡುವುದಕ್ಕೆ ಅದು ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರೇ. ಆ ಕಾರಣದಿಂದ ಈ ಸಮಯದಲ್ಲಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ನಮ್ಮನ್ನ ಶಿಕ್ಷಿಸುವಾಗ ಅಥವಾ ನಾವು ಕರ್ತ ನಮ್ಮನ್ನ ತಿದ್ದುವಾಗ ನಾವು ಬೇಸರ ಮಾಡಿಕೊಳ್ಳದೆ ಕರ್ತನಿಗೆ ವಿಧೇಯರಾಗೋಣ. ಅದರ ಮೂಲಕವಾಗಿ ನಮ್ಮ ಜೀವಿತಗಳು ಆಶೀರ್ವಾದದಾಯಕವಾಗುವ ಹಾಗೆ ಕೇಳಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಕರ್ತನೆ ಅನೇಕ ಸಾರಿ ನಿನ್ನ ತಿದ್ದುವಿಕೆಗೆ ಅಪ್ಪ, ನಿನ್ನ ಕರ್ತನೆ ವಿಧೇಯತೆಗೆ ಒಳಗಾಗುವಾಗ ಅನೇಕ ಸಾರಿ ನೀನು ನಮ್ಮನ್ನ ಗದರಿಸುತ್ತಿ ಶಿಕ್ಷಿಸುತ್ತೆ. ಅದರ ಮೂಲಕವಾಗಿ ನಮ್ಮ ಜೀವಿತಗಳು ಮಾರ್ಪಟ್ಟು ನಿನಗೆ ಮೆಚ್ಚುಗೆ ಆದಂತ ಜೀವಿತಗಳನ್ನ ಜೀವಿಸುವುದಕ್ಕಾಗುವಂತೆ ಸಹಾಯವಾಗ್ತದೆ ಕರ್ತನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.